ಪಕ್ಕದ ಮನೆಯ ಅಂಕಲ್. ಆಗಾಗ ಊರಿಗೆ ಬರ್ತಿದ್ದವ ಹೆಣ್ಮಗಳೊಬ್ಬಳ ನಂಬರ್ ತಗೊಂಡು 30 ಲಕ್ಷದ ಆಫರ್ ಕೊಟ್ಟಿದ್ದಾನೆ. ಬೆತ್ತಲೆ ಪೂಜೆಗೆ ಬಂದ್ರೆ ಕಂತೆ ಕಂತೆ ಹಣ ಕೊಡ್ತೀನಿ ಅಂತ ಕಾಟ ಕೊಡ್ತಿದ್ದಾನಂತೆ. ನಾನು ಕಾಲ್ ಮಾಡ್ಬಿಟ್ಟು 30 ಲಕ್ಷ ಕೊಡ್ತೀನಿ, ಒನ್ ನೈಟ್ ಬರಬೇಕು. ಹೆಣ್ಮಗಳ ಬೆತ್ತಲೆ ಪೂಜೆ, 30 ಲಕ್ಷದ ಆಫರ್. ಕಗ್ಗತ್ತಲ ರಾತ್ರಿ, ಮಚ್ಚೆ ಇಲ್ಲದ ದೇಹ, ಅಂಕಲ್ ರಹಸ್ಯ. ಒಂದು ರಾತ್ರಿಯ ಪೂಜೆಯಂತೆ ಬೆತ್ತಲೆಯಾಗಿ ಪೂಜೆಗೆ ಕೂರ್ಬೇಕಂತೆ. ಆದ್ರೆ ಮೈ ಮೇಲೆ ಒಂದೇ ಒಂದು ಮಚ್ಚೆಯೂ ಇರಬಾರ್ದಂತೆ. ಅದೆಷ್ಟೋ ಹುಡುಗಿಯರಲ್ಲಿ ಈ ಹೆಣ್ಮಗಳೇ ಸೆಲೆಕ್ಟ್ ಆಗಿದ್ದಾಳಂತೆ. ಈತ ಹೇಳಿದಂತೆ ಒಂದೇ ಒಂದು ರಾತ್ರಿ ಕಳೆದ್ರೆ ಸಾಕು, ಬೆಳಗ್ಗೆ 30 ಲಕ್ಷ ತಗೊಂಡು ಹೋಗಬಹುದು ಅಂತ ಕೊಡಬಾರದ ಕಾಟ ಕೊಡ್ತಿದ್ನಂತೆ. ಬೆತ್ತಲೆ ಪೂಜೆ ಮಾಡ್ತೀನಿ, ನಿನ್ನ ಬದುಕನ್ನ ಸೆಟಲ್ ಮಾಡ್ತೀನಿ ಅಂತ ಬೆನ್ನು ಬಿದ್ದವ ಈಗ ಊರು ಬಿಟ್ಟಿದ್ದಾನೆ. ಪಕ್ಕದ ಮನೆ ಅಂಕಲ್ನ ಬೆತ್ತಲೆ ಕಾಟಕ್ಕೆ ಹೆಣ್ಮಗಳು ವಿರವಿಲ ಒದ್ದಾಡಿ ಹೋಗಿದ್ದಾಳೆ. ಇವನೇ ನೋಡಿ ಬೆತ್ತಲೆ ಪೂಜೆ ಮಾಡೋ ಕಲಿಯುಗದ ಕಾಮೇಶ. ಹೆಸರು ಕಿರಣ್ ಅಂತ. ಮೂಲತಃ ರಾಮನಗರ ತಾಲೂಕಿನ ದೊಡ್ಡಮಣ್ಣಗುಡ್ಡೆ ದೊಡ್ಡಿ ನಿವಾಸಿ. ಆದರೆ ಬೆಂಗಳೂರಲ್ಲಿ ಕಾರು ಚಾಲಕನಾಗಿದ್ದವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಆದರೆ ಈ ಬೆತ್ತಲೆ ಪೂಜೆ ಹುಚ್ಚು ಯಾಕೆ ಹತ್ತಿತೋ ಒಂದು ಗೊತ್ತಿಲ್ಲ. ಆಗಾಗ ಊರಿಗೆ ಬರ್ತಿದ್ದವ ಈ ಹೆಣ್ಮಗಳ ನಂಬರನ್ನ ತಗೊಂಡಿದ್ದಾನೆ. ಒಂದು ದಿನ ಕಾಲ್ ಮಾಡಿದವ, ನಿನ್ನ ಅದೃಷ್ಟ ಖುಲಾಯಿಸಿದೆ, ನಾನು ಹೇಳಿದಂತೆ ಕೇಳಿದ್ರೆ ನಿನಗೆ 30 ಲಕ್ಷ ಕೊಡ್ತೀನಿ, ನಾವು ಮಾಡೋ ಪೂಜೆ ವೇಳೆ ನೀನು ಬೆತ್ತಲಾಗಿ ಬಂದ್ರೆ ಸಾಕಷ್ಟೇ ಅಂತ ಪುಸಲಾಯಿಸೋದಕ್ಕೆ ನೋಡಿದ್ದಾನೆ. ಇದಕ್ಕೊಪ್ಪದ ಹೆಣ್ಮಗಳು ತನ್ನ ಹೆತ್ತವರ ಬಳಿ ಹೇಳಿದ್ದಾಳೆ. ಹೀಗಾಗಿ ಮನೆಯವರೆಲ್ಲ ಕ್ಲಾಸ್ ತಗೊಂಡಿದ್ರು. ಆದ್ರೆ ಈತ ಮಾತ್ರ ಬೆತ್ತಲೆ ಫೋಟೋ ಕೊಡು ಅನ್ನೋದನ್ನ ನಿಲ್ಲಿಸಿರ್ಲಿಲ್ಲ. ನನಗೆ ಏಪ್ರಿಲ್ 12ನೇ ತಾರೀಕು ಮೆಸೇಜ್ ಮಾಡಿದ್ರು, ಫೋಟೋ ಕಳ್ಸು ಅಂತ 2 ಸರಿ ಮೆಸೇಜ್ ಮಾಡಿದ್ರು. ಅದಾದ್ಮೇಲೆ ತುಂಬಾ ಜನ ಹುಡುಗಿರು ಸೆಲೆಕ್ಟ್ ಆಗ್ಲಿಲ್ವಂತೆ. ನೀನ್ ಸೆಲೆಕ್ಟ್ ಆಗಿದ್ಯಾ, ಈ ಆಫರ್ ಬಿಡ್ಬೇಡ, 30 ಲಕ್ಷ ಬರುತ್ತೆ, ನೀನ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿದ್ರು ನನಗೆ. ನಾನು ಆವಾಗ್ಲೇ ನಮ್ಮ ಅಮ್ಮನಿಗೆ ನಮ್ಮ ಅಕ್ಕನಿಗೆಲ್ಲ ತಿಳಿಸ್ದೆ, ಈ ತರ ಮಾಡ್ತಿದ್ದಾರೆ ಅಂತ. ಪೂಜೆ ಕುತ್ಕೋಬೇಕಂತೆ, ಒಂದು ಮಚ್ಚನೂ ಇರ್ಬಾರ್ದಂತೆ, ಬಾಡಿಲಿ ಆಪರೇಷನ್ ಆಗಿರೋ ಮಚ್ಚನೂ ಇರ್ಬಾರ್ದಂತೆ. ನಮ್ಮ ಪಕ್ಕದ ಮನೆಯವರು ಒಂದಿಷ್ಟು ಹುಡುಗಿಯರ ಫೋಟೋ ಕಳಿಸಿದ್ದವ ಇವರೆಲ್ಲ ರಿಜೆಕ್ಟ್ ಆಗಿದ್ದಾರೆ. ನೀನು ಮಾತ್ರ ಸೆಲೆಕ್ಟ್ ಆಗಿರೋದು, ನನಗೆ ನಿನ್ನ ಬೆತ್ತಲೆ ಫೋಟೋ ಬೇಕು, ಮೊದಲು ಬೆತ್ತಲೆ ಫೋಟೋ ಕಳಿಸು ಅಂತ ಮೆಸೇಜ್ ಮಾಡ್ತಿದ್ದಂತೆ. ಯಾವಾಗ ಇವನ ಕಾಟ ಜಾಸ್ತಿ ಆಯಿತು, ರಾಮನಗರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇತ್ತ ಕೇಸ್ ಬೀಳ್ತಿದ್ದಂತೆ ಡ್ರೈವರ್ ಕಿರಣ್ ನಾಪತ್ತೆಯಾಗಿದ್ದಾನೆ. ನೀನು ಫೋಟೋ ಕಳಿಸ್ಬಿಟ್ಟು ಒಂದು ದಿನ ಬಂದು ಬೆಂಗಳೂರಿಗೆ ಪೂಜೆ ಕೂತ್ಕೋ, ಪೂಜೆ ಎದ್ದ ನಂತರ ನಿನ್ಗೆ 30 ಲಕ್ಷ ಕೊಟ್ಟು ಕಳಿಸಿ, ನಿನ್ನ ಜೀವನ ಸೆಲೆಕ್ಟ್ ಆಗ್ತದೆ ಅಂತೇಳಿ ಅವ್ರಿಗೆ ಫೋನ್ ಮಾಡಿ. ಇವ್ರದ್ದು ಯಾವುದೋ ದೊಡ್ಡ ಜಾಲ ಇದೆ, ಮಾಟ ಮಂತ್ರದ್ದು ಅಥವಾ ಬೇರೆ ಹೆಣ್ಮಕ್ಳು ಮಾರಾಟ ಮಾಡೋಂಥದ್ದು. ಆಮೇಲೆ ಹೆಣ್ಮಕ್ಳನ್ನ ಪೂಜೆ ಕುಂಡಿಸಿ ಆ ಹೆಣ್ಮಕ್ಳನ್ನ ಬಲಿ ಕೊಟ್ಟು ಈ ಏನು ನಿಧಿಗಳನ್ನು ಹುಡ್ಕೋಂಥದ್ದು. ಇದು ಯಾವುದೋ ಒಂದು ಜಾಲ ಐತಂತ ನಮಗೆ ಅನುಮಾನ. ಹಂಗಾಗಿ ಬಂದಿಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಒಟ್ನಲ್ಲಿ ಹೆಣ್ಮಗಳ ಬೆತ್ತಲೆ ಫೋಟೋ ಹಿಂದೆ ಬಿದ್ದವ ತಲೆಮರೆಸಿಕೊಂಡಿದ್ದಾನೆ. ಮಾಟ ಮಂತ್ರ ಮಾಡಲು ಈ ಆಫರ್ ಕೊಟ್ಟಿದ್ನಾ ಅಥವಾ ಬೇರೆ ಏನಾದರೂ ಸಂಚಿತ್ತ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ.